ರಂಗೇಗೌಡರು ಗರ್ಜಿಸಿದರು. ಸಾವಿತ್ರಿ, ಈ ಮನೆ ಮರ್ಯಾದೆ ತೆಗೆಯೋಕೆ ಹೊರಟಿರೋ ನಿನ್ನನ್ನು ಈ ಕ್ಷಣವೇ ಮನೆಯಿಂದ ಆಚೆ ಹಾಕಬೇಕಿತ್ತು. ಆದರೆ ನನ್ನ ಹೆಂಡತಿಯ ಮಮತೆ ನಿನ್ನನ್ನು ಉಳಿಸಿದೆ. ಇವತ್ತಿನಿಂದ ಮದುವೆ ಮುಗಿಯುವವರೆಗೂ ನೀನು ಅಡುಗೆ ಮನೆ ಮೆಟ್ಟಿಲು ಹತ್ತಂಗಿಲ್ಲ. ಯಾವ ಶುಭ ಕಾರ್ಯದಲ್ಲೂ ಮುಂದೆ ನಿಲ್ಲಂಗಿಲ್ಲ. ಒಂದು ಮೂಲೆಯಲ್ಲಿ ಬಿದ್ದಿರು. ಸಾವಿತ್ರಿ ಅವಮಾನದಿಂದ ತಲೆ ತಗ್ಗಿಸಿದ್ದರೆ ಲಲಿತಾಳ ಮನಸ್ಸಿನಲ್ಲಿ ದ್ವೇಷದ ಕಿಚ್ಚು ಇನ್ನಷ್ಟು ಹೆಚ್ಚಾಯಿತು. ಈ ಆಯುಷಿಯಿಂದಲೇ ಅಮ್ಮನಿಗೆ ಇಷ್ಟೊಂದು ಅವಮಾನ ಆಯಿತು. ಮದುವೆ ಮಂಟಪದಲ್ಲಿ ಇವಳ ಕಣ್ಣೀರು ಹಾಕಿಸಲಿಲ್ಲ ಅಂದರೆ ನಾನು ಲಲಿತಾನೇ ಅಲ್ಲ ಎಂದು ಮನಸ್ಸಿನಲ್ಲೇ ಶಪಥ ಮಾಡಿದಳು. ಮದುವೆ ಫಿಕ್ಸ್ ಆಯಿತು. ರುದ್ರನ ಫ್ಯಾಮಿಲಿ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ನಲ್ಲಿ ಇಳಿದಾಗ ಇಡೀ ಸ್ಟೇಷನ್ ಒಂದು ಕ್ಷಣ ಸ್ತಬ್ಧವಾಯಿತು. ರಂಗೇಗೌಡರು ಪಂಚೆಗತ್ತು, ಜಯಮ್ಮನ ದೊಡ್ಡ ಕುಂಕುಮ, ಸುನಿತಾಳ ಹಳ್ಳಿ ಸೊಗಡು, ಇವೆಲ್ಲದರ ನಡುವೆ ಮಂಗಳೂರಿನಲ್ಲಿ ಓದುತ್ತಿದ್ದ ರುದ್ರನ ತಂಗಿ ಜಾಜಿ ಬಂದು ಸೇರಿದಳು. ಜಾಜಿ ಅಪ್ಪಟ ಹಳ್ಳಿ ಹುಡುಗಿ, ಆದರೆ ತರಲೆ ಹುಡುಗಿ. ಆಯುಷಿ ಎಲ್ಲರನ್ನೂ ಸ್ವಾಗತಿಸಲು ಬಂದಳು. ಜಾಜಿ ಓಡಿ ಬಂದು ಆಯುಷಿಯನ್ನು ಅಪ್ಪಿಕೊಂಡಳು. ಜಾಜಿ, ಅತ್ತಿಗೆ, ನೀನೇನಾ ನನ್ನ ಅಣ್ಣನ ಸರಿ ಮಾಡೋಕೆ ಬಂದಿರೋ ಗಂಡುಗಲಿ? ಶಾನೆ ಸುಂದರವಾಗಿದ್ದೀಯಾ ಅತ್ತಿಗೆ. ನಿನ್ನ ಕಣ್ಣು ನೋಡಿದರೆ ಆ ಮಂಗಳೂರು ಸಮುದ್ರದ ನೀಲಿ ನೆನಪಾಗ್ತಿದೆ. ಆಯುಷಿ ನಗುತ್ತಾ, ಹೌದಾ ಜಾಜಿ, ನಿನ್ನ ಹೆಸರೇ ಎಷ್ಟು ಚೆನ್ನಾಗಿದೆ. ಆದರೆ ನಿಮ್ಮಣ್ಣನಿಗೆ ಸಮುದ್ರನೂ ಇಷ್ಟ ಇಲ್ಲ, ನೀಲಿ ಬಣ್ಣನೂ ಇಷ್ಟ ಇಲ್ಲ ಅನಿಸುತ್ತೆ. ಜಾಜಿ, ಅವನಿಗೆ ಎಂತ ಗೊತ್ತು ಅತ್ತಿಗೆವ, ಅವನು ಬರೀ ಮಣ್ಣು ಮುದ್ದೆ ಅಂತ ಇರೋನು. ನೀನು ಬಂದಮೇಲೆ ಅವನನ್ನು ಸ್ವಲ್ಪ ಪ್ಯಾಟೆ ಮನುಷ್ಯ ಮಾಡು. ಅಂದ ಹಾಗೆ ಇಲ್ಲಿ ಶಾಪಿಂಗ್ ಎಲ್ಲಿಗೆ ಹೋಗೋಣ? ನನಗಂತೂ ಆ ಮಲ್ಲೇಶ್ವರಂ ಮಾರ್ಕೆಟ್ ನೋಡಬೇಕು ಅಂತ ಶಾನೆ ಆಸೆ ಐತೆ. ಬೆಂಗಳೂರಿನ ಕಮರ್ಷಿಯಲ್ ಸ್ಟ್ರೀಟ್ನಲ್ಲಿ ರುದ್ರಪ್ರತಾಪ್ ತನ್ನ ಪಂಚೆ ಎತ್ತಿ ಕಟ್ಟಿಕೊಂಡು ನಡೆಯುತ್ತಿದ್ದ. ಅಯ್ಯೋ ಅನ್ನೋ ಥರ ಇತ್ತು. ರುದ್ರ, ಲೇ ಜಾಜಿ, ಎಂಥದೋ ಇದು, ಒಂದು ಚೂರು ಗಾಳಿ ಇಲ್ಲ. ಈ ಪ್ಯಾಟೆ ಜನ ಹೆಂಗೆ ಇರ್ತಾರೋ ಏನೋ. ಆಯುಷಿ, ಸುಮ್ಮನೆ ನಮ್ಮ ಕಡೆ ಸೀರೆ ತಗೊಳ್ಳೋಣ ನಡಿ. ಇಲ್ಲಿ ಬರೀ ಗಾಜಿನ ಒಳಗಡೆ ಬಟ್ಟೆ ಇಟ್ಟಿದ್ದಾರೆ. ಜಾಜಿ, ಅಣ್ಣ ಸುಮ್ಕಿರೋ, ನೀನು ಆ ಹಳ್ಳಿಯಲ್ಲಿ ಎಮ್ಮೆ ಮೇಯಿಸೋ ಹಾಗೆ ಇಲ್ಲಿ ಮಾಡಿಬಿಡ. ಅಕ್ಕ, ಅವನಿಗೆ ಒಂದು ಒಳ್ಳೆ ಮಾಡ್ರನ್ ಶರ್ಟ್ ಕೊಡಿಸೋ. ಇವತ್ತು ಅವನ ಆ ಹಳೆಯ ಟವೆಲ್ ತೆಗೆಸಲೇಬೇಕು. ಆಯುಷಿ ರುದ್ರನ ಕಾಲೆಳಿತ್ಯ. ಹೌದು ಜಾಜಿ, ನಿಮ್ಮ ಅಣ್ಣನಿಗೆ ಒಂದು ಪಿಂಕ್ ಕಲರ್ ಶರ್ಟ್ ತಗೊಂಡಿದ್ದೀನಿ, ತುಂಬ ಕ್ಯೂಟಾಗಿ ಕಾಣ್ತಾರೆ. ರುದ್ರ ಗಾಬರಿಯಾಗಿ, ಪಿಂಕು? ಗಂಡಸರು ಯಾರಾದರೂ ಆ ಬಣ್ಣ ಹಾಕ್ತಾರಾ? ನನ್ನ ಊರಲ್ಲಿ ಯಾರಾದರೂ ನೋಡಿದರೆ ಹೆಣ್ಣು ರುದ್ರ ಅಂತ ಕರೀತಾರೆ. ಬೇಡವೇ ಬೇಡ. ಇಡೀ ದಿನ ಜಾಜಿ ಮತ್ತು ಆಯುಷಿ ಸೇರಿಕೊಂಡು ರುದ್ರನನ್ನು ಕಾಡಿಸಿದರು. ಜಾಜಿಯ ಹಳ್ಳಿ ಭಾಷೆಯ ಸೊಗಡು ಮತ್ತು ಆಯುಷಿಯ ಸಿಟಿ ಸ್ಟೈಲ್ ಎರಡು ಮಿಕ್ಸ್ ಆಗಿ ಆ ಶಾಪಿಂಗ್ ಇಡೀ ಕುಟುಂಬಕ್ಕೆ ಒಂದು ಹಬ್ಬದಂತಾಯಿತು. ಆದರೆ ದೂರದಲ್ಲೇ ನಿಂತು ಇವರನ್ನೆಲ್ಲ ನೋಡುತ್ತಿದ್ದ ಲಲಿತಾ ತನ್ನ ಫೋನ್ನಲ್ಲಿ ಯಾರನ್ನೋ ಕರೆಯುತ್ತಿದ್ದಳು. ಅವಳ ಮುಂದಿನ ನಡೆ ಏನು? ಶಾಪಿಂಗ್ ಮುಗಿಸಿ ಎಲ್ಲರೂ ಹೋಟೆಲ್ಗೆ ಮರಳುವ ಸಮಯ. ಆಯುಷಿ ಮನೆಯವರು ನಮ್ಮ ಮನೆಯಲ್ಲೇ ಅಷ್ಟೇ ಉಳಿದುಕೊಳ್ಳಿ ಅಂತ ಹಿಂಸೆ ಮಾಡಿದರೂ ಜಯಮ್ಮ ಅವರು ಬೇಡ, ಮದುವೆಗೂ ಮುಂಚೆ ಅಂತ ಹೋಟೆಲ್ ಅಲ್ಲಿ ಅವತ್ತಿನ ದಿನ ಲೇಟ್ ಆಗಿದ್ದರಿಂದ ಉಳಿದುಕೊಳ್ಳಲು ಹೋದರು. ಆಯುಷಿ ಮತ್ತು ಜಾಜಿ ಐಸ್ ಕ್ರೀಮ್ ತರಲು ಸ್ವಲ್ಪ ದೂರದ ಪಾರ್ಲರ್ಗೆ ಹೋಗಿದ್ದರು. ರುದ್ರ ಪಕ್ಕದಲ್ಲೇ ಗಾಡಿ ಹತ್ತಿರ ನಿಂತು ತಾತನ ಜೊತೆ ಮಾತನಾಡುತ್ತಿದ್ದ. ಅಷ್ಟರಲ್ಲಿ ಆಯುಷಿ ಮತ್ತು ಜಾಜಿಯನ್ನು 3-4 ಜನ ಬೆಂಗಳೂರಿನ ಲೋಕಲ್ ರೌಡಿಗಳು ಅಡ್ಡಗಟ್ಟಿದ್ದರು. ಬೈಕ್ ಮೇಲೆ ಕುಳಿತಿದ್ದ ಒಬ್ಬ ರೌಡಿ ಆಯುಷಿಯ ಕೈ ಹಿಡಿಯಲು ಬಂದ. ಏನಮ್ಮ ಸುಂದ್ರಿ, ಹಳ್ಳಿ ಕಡೆಯಿಂದ ಬಂದಿದ್ದೀರಾ? ನಮ್ಮ ಬೆಂಗಳೂರು ಹುಡುಗರ ಜೊತೆ ಒಂದು ರೌಂಡ್ ಬರಬಾರ್ದಾ ಎಂದು ಕೆಟ್ಟದಾಗಿ ನಕ್ಕ. ಜಾಜಿ ಹೆದರಿ ಅಣ್ಣ ಎಂದು ಕೂಗಿದಳು. ಆ ಧ್ವನಿ ಕೇಳಿದ್ದೆ ತಡ. ರುದ್ರಪ್ರತಾಪ್ ಸಿಂಹದಂತೆ ಅಲ್ಲಿಗೆ ಬಂದ. ರುದ್ರ, ಅವನ ಧ್ವನಿ ಇಡೀ ರಸ್ತೆಗೆ ಕೇಳುವಂತಿತ್ತು. ಲೇ, ಆ ಕೈ ಬಿಡು. ರೌಡಿಗಳು ರುದ್ರನ ಪಂಚೆ ಮತ್ತು ಶರ್ಟ್ ನೋಡಿ ಹಗುರವಾಗಿ ಪರಿಗಣಿಸಿದರು. ಏನೋ ಹಳ್ಳಿ ಹೈದ, ಇದು ಬೆಂಗಳೂರು ಕಣೋ, ಇಲ್ಲಿ ನಿನ್ನ ಪೌರುಷ ತೋರಿಸ್ಬೇಡ, ಸುಮ್ಮನೆ ಹೋಗು ಎಂದು ರುದ್ರನ ಎದೆಗೆ ಕೈ ಇಟ್ಟ ಒಬ್ಬ ರೌಡಿ. ಅಷ್ಟೇ, ರುದ್ರನಿಗೆ ಶಾನೆ ಕೋಪ ಬಂತು. ತನ್ನ ಹೆಗಲ ಮೇಲಿದ್ದ ಟವೆಲ್ ಅನ್ನು ಜೋರಾಗಿ ಕೊಡವಿ ಸೊಂಟಕ್ಕೆ ಸುತ್ತಿಕೊಂಡ. ರುದ್ರ, ಬೆಂಗಳೂರೋ ಅಥವಾ ಹಳ್ಳಿಯೋ, ನಮಗೆ ಮಣ್ಣು ಒಂದೇ, ಹೊಡೆಯೋ ಏಟು ಒಂದೇ. ನಮ್ಮ ಹಳ್ಳಿ ಕಡೆ ಕೆಟ್ಟದಾಗಿ ನೋಡೋ ಕಣ್ಣನ್ನೇ ಕಿತ್ತು ಅಭ್ಯಾಸ ನಮಗೆ. ನೀನು ಇವಳ ಕೈ ಮುಟ್ಟೋಕೆ ಬಂದೆ ಅಲ್ವಾ? ರುದ್ರ ಆ ರೌಡಿಯ ಕೈಯನ್ನು ಹಿಡಿದು ಚಕ್ಕನೆ ತಿರುಗಿಸಿದ. ಕಟಕ್ ಎಂಬ ಶಬ್ದ ಕೇಳಿಸಿತು. ಇನ್ನೊಬ್ಬ ಲಾಂಗ್ ಎತ್ತಲು ಬಂದವನಿಗೆ ರುದ್ರ ತನ್ನ ಕಾಲಿನಿಂದ ಅಪ್ಪಟ ಹಳ್ಳಿ ಕುಸ್ತಿ ಸ್ಟೈಲ್ನಲ್ಲಿ ಒಂದು ಒದೆ ಕೊಟ್ಟ. ಆ ರೌಡಿ 10 ಅಡಿ ದೂರ ಹೋಗಿ ಬಿದ್ದ. ರುದ್ರ ಕೋಪದಿಂದ ಗುಡುಗುತ್ತಾ, ನೋಡ್ರೋ, ನಾವು ಹಳ್ಳಿಯವರು ಅಂತ ಸಾಫ್ಟ್ ಅನ್ಕೋಬೇಡಿ. ಜಮೀನಲ್ಲಿ ಹಾರೆ ಎತ್ತಿ ಅಭ್ಯಾಸ ಇರೋ ಕೈಗೆ
ಒಂದೇ ಏಟಿಗೆ ನಿನ್ನ ತಲೆ ಬೂಡೆ ಪುಡಿ ಮಾಡಬಲ್ಲೆ. ಇನ್ಯಾವತ್ತಾದರೂ ಯಾವುದಾದರೂ ಹುಡುಗಿಯರ ಕಡೆ ಕಣ್ಣೆತ್ತಿ ನೋಡಿದ್ರೆ ನಾನು ಕೊಟ್ಟಿರೋ ಈ ಏಟು ನಿಮಗೆ ನೆನಪಾಗಬೇಕು ಅಂತ ರುದ್ರ ತನ್ನ ತಲೆಯಿಂದ ಮುಂದೆ ಇದ್ದವನಿಗೆ ಡಿಚ್ಚಿ ಹೊಡೆಯುತ್ತಾನೆ. ರುದ್ರನ ಆ ಅವತಾರ ನೋಡಿ ಆಯುಷಿ ಬೆರಗಾದಳು. ರುದ್ರ ಬರೀ ಗಂಭೀರ ಮನುಷ್ಯ ಮಾತ್ರವಲ್ಲ, ತನ್ನವರನ್ನು ರಕ್ಷಿಸಲು ಗಂಡುಗಲಿ ಎಂದು ಅವಳಿಗೆ ಅರಿವಾಯಿತು. ಸುತ್ತಲೂ ಜನ ಸೇರಿದ್ದರು. ರೌಡಿಗಳು ಅತ್ತ ನೋಡದೆ ಬೈಕ್ ಹತ್ತಿ ಜೀವ ಉಳಿಸಿಕೊಂಡ್ರೆ ಸಾಕು ಎಂದು ಓಡಿದರು. ರುದ್ರ ಟವೆಲ್ ಬಿಚ್ಚಿ ಮತ್ತೆ ಹೆಗಲ ಮೇಲೆ ಹಾಕಿಕೊಂಡ. ಆಯುಷಿಯ ಹತ್ತಿರ ಬಂದು, ಏನೋ ಪ್ಯಾಟೆ ರೌಡಿಗಳು ಅಂತ ಶೋ ಕೊಡ್ತಾರೆ, ಇವರಿಗೆ ನಮ್ಮ ಕಡೆ ಒಂದು ಮುದ್ದೆ ಅರಗಿಸ್ಕೊಳ್ಳೋ ತಾಕತ್ತಿಲ್ಲ, ಇವರು ನಮಗೆ ರೌಡಿಸಮ್ ತೋರಿಸ್ತಾರೆ ಎಂದು ಸಲೀಸಾಗಿ ಹೇಳಿದ. ಜಾಜಿ ಚಪ್ಪಾಳೆ ತಟ್ಟುತ್ತಾ, ಅಣ್ಣ ಶಾನೆ ಚೆನ್ನಾಗಿ ಹೊಡೆದೆ ಕಣಣ್ಣ. ಅತ್ತಿಗೆ ನೋಡಿದ್ಯಾ ನಮ್ಮ ಅಣ್ಣನ ಪೌರುಷ, ಇವನು ಒರಟ ಇರ್ಬೋದು, ಆದರೆ ನಿನ್ನನ್ನು ಮಾತ್ರ ಯಾರು ಮುಟ್ಟೋಕೆ ಬಿಡಲ್ಲ. ಆಯುಷಿ ರುದ್ರನ ಕಡೆ ನೋಡಿ ಮೆಲ್ಲಗೆ ನಕ್ಕಳು. ಥ್ಯಾಂಕ್ಸ್ ರುದ್ರ ಪ್ರತಾಪ್ ಅವರೇ, ಆದರೆ ನಿಮಗೂ ಇಷ್ಟೊಂದು ಕೋಪ ಬರಬಾರ್ದು ಅಂದಳು. ರುದ್ರ, ನೋಡು ಆಯುಷಿ, ರುದ್ರನ ಕೋಪ ಮತ್ತು ಪ್ರೀತಿ ಎರಡು ಹಸಿದ ನಾಟಿ ಕೋಳಿ ಇದ್ದಂಗೆ, ಒಮ್ಮೆ ಶುರುವಾದರೆ ಮುಗಿಯೋವರೆಗೂ ನಿಲ್ಲಲ್ಲ. ಮದುವೆಯ ಸಮಾರಂಭ ಶುರುವಾಯಿತು. ಸಂಗೀತ ಕಾರ್ಯಕ್ರಮದ ಅದ್ದೂರಿ ಸಿದ್ಧತೆ ಬೆಂಗಳೂರಿನಲ್ಲಿ ಜೋರಾಗಿತ್ತು. ಇಡೀ ಹಾಲ್ ಲೈಟಿಂಗ್ಸ್ನಿಂದ ಕಂಗೊಳಿಸುತ್ತಿದ್ದರೆ ರುದ್ರಪ್ರತಾಪ್ ಮೊದಲ ಬಾರಿಗೆ ಸೂಟು ಬೂಟು ಹಾಕಿಕೊಂಡು ಅನ್ಕಂಫರ್ಟಬಲ್ ಆಗಿ ನಿಂತಿದ್ದ. ಆಯುಷಿ ನೀಲಿ ಬಣ್ಣದ ಲೆಹಂಗಾದಲ್ಲಿ ಅಪ್ಸರೆಯಂತೆ ಮಿಂಚುತ್ತಿದ್ದಳು. ಇತ್ತ ಸಾವಿತ್ರಿ ಮತ್ತು ಲಲಿತಾ ಒಂದು ಮೂಲೆಯಲ್ಲಿ ನಿಂತು ಕುತಂತ್ರದ ಮಾತುಕತೆ ನಡೆಸುತ್ತಿದ್ದರು. ಸಾವಿತ್ರಿ, ನೋಡೇ ಲಲಿತಾ, ಈ ಹಳ್ಳಿ ಹೈದ್ನಿಗೆ ಸಿಟಿ ಸ್ಟೈಲ್ ಮದ್ಯದ ಮೇಲೆ ಮೋಹ ಇಲ್ಲ, ಆದರೆ ಅವನಿಗೆ ಸೇಬು ಹಣ್ಣಿನ ಜ್ಯೂಸ್ ಅಂದರೆ ಇಷ್ಟ. ಈ ಬಾಟಲ್ನಲ್ಲಿರೋ ಮದ್ದನ್ನು ಆ ಜ್ಯೂಸ್ಗೆ ಬೆರೆಸಿಬಿಡು, ಇದನ್ನು ಕುಡಿದ ಮೇಲೆ ಅವನು ಆಯುಷಿ ಮುಂದೆ ಹುಚ್ಚಂತರ ಆಡ್ತಾನೆ. ಆಗ ಆಯುಷಿ ತಾನಾಗಿಯೇ ಈ ಮದುವೆ ಬೇಡ ಅಂತ ಅಂತಾಳೆ. ಲಲಿತಾ ಮೆಲ್ಲನೆ ಜ್ಯೂಸ್ ಗ್ಲಾಸ್ ಹಿಡಿದು ರುದ್ರನ ಹತ್ತಿರ ಹೋದಳು. ಲಲಿತಾ, ಬಾ ಮಾವ, ಇಷ್ಟೊತ್ತು ಡ್ಯಾನ್ಸ್ ಮಾಡಿ ಸುಸ್ತಾಗಿರ್ತೀಯ, ಈ ಜ್ಯೂಸ್ ಕುಡಿ ಎಂದು ನಯವಾಗಿ ಕೊಟ್ಟಳು. ರುದ್ರ ಏನು ಯೋಚಿಸದೆ ಜ್ಯೂಸ್ ಕುಡಿಯಲು ಹೋದ. ಆದರೆ ಅಷ್ಟರಲ್ಲಿ ಅಲ್ಲಿಗೆ ಗಾಳಿಯಂತೆ ಬಂದಳು ಜಾಜಿ. ಜಾಜಿ, ಅಣ್ಣ ನಿಲ್ಲು, ನಿನಗೆ ಜ್ಯೂಸ್ ಆಮೇಲೆ, ಮೊದಲು ಅಕ್ಕನ ಜೊತೆ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡಬೇಕು, ನಡೆ. ಅಲ್ಲಿ ನೋಡು ಆಯುಷಿ, ಅಕ್ಕ ಕಾಯ್ತಿದ್ದಾಳೆ ಎಂದು ರುದ್ರನ ಕೈ ಎಳೆದು ಸ್ಟೇಜ್ ಕಡೆಗೆ ಕರೆದೊಯ್ದಳು. ಲಲಿತಾ ತಂದ ಜ್ಯೂಸ್ ಗ್ಲಾಸ್ ಟೇಬಲ್ ಮೇಲೆಯೇ ಉಳಿಯಿತು. ಸ್ಟೇಜ್ ಮೇಲೆ ಫಾಸ್ಟ್ ಸಾಂಗ್ ಪ್ಲೇ ಆಗ್ತಿತ್ತು. ಆಯುಷಿ ತನ್ನದೇ ಆದ ಮಾಡರ್ನ್ ಸ್ಟೆಪ್ ಹಾಕುತ್ತಿದ್ದಳು. ರುದ್ರ ಮುಜುಗರದಿಂದ ಸುಮ್ಮನೆ ನಿಂತಿದ್ದ. ಆಯುಷಿ, ಏನಾಯ್ತು ರುದ್ರ ಪ್ರತಾಪ್ ಅವರೇ, ರೌಡಿಗಳನ್ನು ಹೊಡೆಯೋಕೆ ತಾಕತ್ತಿದೆ, ಆದರೆ ಡ್ಯಾನ್ಸ್ ಮಾಡೋಕೆ ಬರಲ್ವಾ? ಇಟ್ಸ್ ಓಕೆ, ನೀವು ಸುಮ್ಮನೆ ಇಲ್ಲಿ ಕಂಬದ ಥರ ನಿಲ್ಲಿ. ಆಯುಷಿಯ ಸವಾಲು ರುದ್ರನ ಹಠವನ್ನು ಬಡಿದೆಬ್ಬಿಸಿತ್ತು. ಅವನು ತನ್ನ ಕೋಟ್ ಬಿಚ್ಚಿ ಕೆಳಗೆ ಎಸೆದ. ತನ್ನ ಶರ್ಟ್ ತೋಳನ್ನು ಮಡಿಚಿದ. ರುದ್ರ, ನೋಡು ಆಯುಷಿ, ನಮ್ಮ ಕಡೆ ವೀರ್ಗಾಸೆ ಡೊಳ್ಳು ಕುಣಿತ ಮಾಡೋ ಪೌರುಷ ನಮ್ಮದು. ಈ ನಿನ್ನ ಪ್ಯಾಟೆ ಡ್ಯಾನ್ಸ್ ನಮಗೆ ಯಾವ ಲೆಕ್ಕ? ಸಂಗೀತದ ತಾಳ ಬದಲಾಯಿತು. ಒಂದು ಖಡಕ್ ಹಳ್ಳಿ ಟ್ಯೂನ್ ಶುರುವಾಯಿತು. ರುದ್ರ ತನ್ನ ದೇಸಿ ಸ್ಟೈಲ್ನಲ್ಲಿ ಸ್ಟೆಪ್ ಹಾಕಲು ಶುರು ಮಾಡಿದಾಗ ಆಯುಷಿಯೇ ದಂಗಾದಳು. ಇಡೀ ಹಾಲ್ ಚಪ್ಪಾಳೆಯಿಂದ ತುಂಬಿ ಹೋಯಿತು. ಜಯಮ್ಮ ಮತ್ತು ರಂಗೇಗೌಡವರು ಖುಷಿಯಿಂದ ಶಿಳ್ಳೆ ಹೊಡೆದರು. ಡ್ಯಾನ್ಸ್ ಮುಗಿಸಿ ಕೆಳಗಿಳಿದ ರುದ್ರನಿಗೆ ಸಿಕ್ಕಾಪಟ್ಟೆ ದಾಹವಾಗಿತ್ತು. ಅವನು ಲಲಿತಾ ಇಟ್ಟಿದ್ದ ಅದೇ ಜ್ಯೂಸ್ ಗ್ಲಾಸ್ ಎತ್ತಿಕೊಂಡು, ಆದರೆ ಅಷ್ಟರಲ್ಲಿ ಅಲ್ಲಿಗೆ ಬಂದ ಕೋಳಿ ಮಂಜ ಮತ್ತು ಸ್ಟುಡಿಯೋ ಸತೀಶ ಇಬ್ಬರು ರುದ್ರನ ಕೈಯಿಂದ ಗ್ಲಾಸ್ ಕಸಿದುಕೊಂಡರು. ಮಂಜ, ಹೇ ರುದ್ರ, ಅಷ್ಟೊಂದು ಡ್ಯಾನ್ಸ್ ಮಾಡಿದ್ದೀಯಾ, ನಿನಗೆ ಈ ಸಣ್ಣ ಗ್ಲಾಸ್ ಸಾಲಲ್ಲ, ನಾವೇ ನಿನಗೆ ಸ್ಪೆಷಲ್ ಡ್ರಿಂಕ್ ತರ್ತೀವಿ ಇರು ಎಂದು ಹೇಳಿ ಆ ಜ್ಯೂಸನ್ನು ಪಕ್ಕದಲ್ಲಿದ್ದ ಗಿಡದ ಮೇಲೆ ಸುರಿದು ಬಿಟ್ರು. ಅಷ್ಟರಲ್ಲಿ ಲಲಿತಾ ಮತ್ತು ಸಾವಿತ್ರಿಗೆ ಅಲ್ಲಿಗೆ ಬಂದರು. ರುದ್ರ ಏನೂ ಆಗದಂತೆ ಆಯುಷಿ ಜೊತೆ ನಗುತ್ತಾ ಫೋಟೋಗೆ ಪೋಸ್ ಕೊಡುತ್ತಿರುವುದನ್ನು ನೋಡಿ ಇಬ್ಬರು ತಲೆ ಚಚ್ಚಿಕೊಂಡರು. ಜಾಜಿ ಅವರ ಹತ್ತಿರ ಬಂದು ಮೆಲ್ಲಗೆ, ಅತ್ತೆ, ನಿಮ್ಮ ಆಟ ನಡೆಯಿಲ್ಲ. ಈ ಆಯುಷಿ ಅತ್ತಿಗೆ ಈಗಾಗಲೇ ನಮ್ಮಣ್ಣನ ಮನಸ್ಸಿನಲ್ಲಿ ಮನೆ ಮಾಡಿದ್ದಾಳೆ. ನೀವು ಎಷ್ಟು ವಿಷ ಹಾಕಿದ್ರೂ ಅದು ಪ್ರೇಮದ ಸಕ್ಕರೆ ಆಗುತ್ತೆ ಅಷ್ಟೆ. ಹಳದಿ ಶಾಸ್ತ್ರ ಅಂದಮೇಲೆ ಅಲ್ಲಿ ಬಣ್ಣಕ್ಕಿಂತ ಹೆಚ್ಚಾಗಿ ನಗು ಮತ್ತು ಕಿಚಾಯಿಸುವುದೇ ಜಾಸ್ತಿ ಇರುತ್ತೆ. ಬೆಂಗಳೂರಿನ ಆ ಫಾರ್ಮ್ ಹೌಸ್ನಲ್ಲಿ ಹಳದಿ ಶಾಸ್ತ್ರದ ಸಂಭ್ರಮ ಕಳೆಗಟ್ಟಿತ್ತು. ರುದ್ರ ಪ್ರತಾಪ್ ಹಳದಿ ಶಾಸ್ತ್ರಕ್ಕೆ ಅಂತ ಅಚ್ಚ ಬಿಳಿ ಪಂಚೆ ಉಟ್ಟು ಬರೀ ಮೈಯಲ್ಲಿ ಕುಳಿತಿದ್ದ. ಅವನ ಆ ಕಟ್ಟುಮಸ್ತಾದ ದೇಹಕ್ಕೆ ಹಳದಿ ಹಚ್ಚಲು ಮಂಜ ಮತ್ತು ಸತೀಶ ರೆಡಿಯಾಗಿದ್ದರು. ಮಂಜ, ಲೇ ಸತೀಶ, ಇವತ್ತು ನಮ್ಮ ರುದ್ರನಿಗೆ ಎಷ್ಟು ಹಳದಿ ಹಚ್ಚಬೇಕು ಅಂದರೆ ಇವನು ರುದ್ರ ಪ್ರತಾಪ್ ಥರ ಕಾಣಬಾರ್ದು, ಯಾವುದೋ ಹಳದಿ ಕುಂಬಳಕಾಯಿ ಥರ ಕಾಣಬೇಕು ಎಂದು ಹೇಳಿ ಮಂಜ ರುದ್ರನ ಮುಖಕ್ಕೆಲ್ಲ ಬಳಿದು ಬಿಟ್ಟ. ರುದ್ರನಿಗೆ ಮೈಯೆಲ್ಲ ಉರಿ. ರುದ್ರ, ಲೇ ಕೋಳಿ ಮಂಜ, ಶಾಸ್ತ್ರ ಅಂದರೆ ಸ್ವಲ್ಪ ಹೊಚ್ಚೋದು
ನೀನು ಇಡೀ ಡಬ್ಬವನ್ನೇ ನನ್ನ ಮೇಲೆ ಸುರಿದಿದ್ದೀಯಲ್ಲೋ. ಇರು ಮಗ್ನೆ, ಮದುವೆ ಮುಗಿಲಿ, ನಿನ್ನನ್ನು ಸುಣ್ಣದ ಬ್ಯಾರೆಲ್ ಒಳಗಡೆನೆ ಹಾಕ್ತೀನಿ. ಅತ್ತ ಕಡೆ ಆಯುಷಿ ಹಳದಿ ಬಣ್ಣದ ಸೀರೆಯಲ್ಲಿ ದೇವತೆಯಂತೆ ಮಿಂಚುತ್ತಿದ್ದಳು. ಜಾಜಿ ಅವಳಿಗೆ ಹಳದಿ ಹಚ್ಚುತ್ತಾ ಕಿಚಾಯಿಸಿದ್ದಳು. ಜಾಜಿ, ಅತ್ತಿಗೆ, ನಮ್ಮ ಅಣ್ಣನಿಗೆ ಹಳದಿ ಹಚ್ಚುವಾಗ ಅವನು ಎಮ್ಮೆ ಥರ ಒದ್ದಾಡ್ತಿದ್ದಾನೆ. ನೀನಾದರೂ ಹೋಗಿ ಅವನಿಗೆ ಸ್ವಲ್ಪ ಬುದ್ಧಿ ಹೇಳಿ. ಶಾಸ್ತ್ರ ಮುಗಿದ ಮೇಲೆ ಆಯುಷಿ ಮೆಲ್ಲನೆ ರುದ್ರನ ಹತ್ತಿರ ಬಂದಳು. ರುದ್ರನ ಮುಖ ನೋಡಿದ ಅವಳಿಗೆ ನಗು ತಡೆಯಲು ಆಗಲಿಲ್ಲ. ಆಯುಷಿ, ರುದ್ರ ಪ್ರತಾಪ್ ಅವರೇ, ನಿಮ್ಮ ಈ ಹೊಸ ಮ್ಯಾಂಗೋ ಐಸ್ ಕ್ರೀಮ್ ಲುಕ್ ತುಂಬ ಚೆನ್ನಾಗಿದೆ. ರುದ್ರ ಗುರಾಯಿಸುತ್ತಾ ನಗು ಅಷ್ಟಕ್ಕೂ ಈ ಹಳದಿ ನನ್ನ ಮುಖಕ್ಕೆ ಹೊಳಪು ಕೊಡುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ನಿನ್ನ ಮುಖದ ಮೇಲಿರೋ ಆ ನಗು ಮಾತ್ರ ಈ ಹಳ್ಳಿಗನಿಗೆ ಶಾನೆ ಇಷ್ಟ ಆಗ್ತಿದೆ. ಆಯುಷಿ ಒಂದು ಕ್ಷಣ ದಂಗಾದಳು. ರುದ್ರನ ಬಾಯಲ್ಲೂ ಇಂಥ ಮಾತು ಬಂದಿದ್ದು ಅವಳಿಗೆ ಆಶ್ಚರ್ಯ ಮತ್ತು ಖುಷಿ ಎರಡನ್ನೂ ಒಟ್ಟಿಗೆ ನೀಡಿತು. ಸಂತೋಷದ ನಡುವೆ ಆಯುಷಿಯ ಅಪ್ಪ ಆಕಾಶ್ ಮತ್ತು ಅಮ್ಮ ಪೂಜಾ ಒಂದು ಮೂಲೆಯಲ್ಲಿ ನಿಂತು ಮಗಳನ್ನೇ ನೋಡುತ್ತಿದ್ದರು. ಅಮ್ಮ ಪೂಜಾ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು. ಇದನ್ನು ಕಂಡ ಆಯುಷಿ ಓಡಿ ಬಂದು ಅಪ್ಪ ಅಮ್ಮನನ್ನು ಅಪ್ಪಿಕೊಂಡಳು. ಆಕಾಶ್ ಧ್ವನಿ ನಡುಗುತ್ತಾ, ಏನಮ್ಮ ಆಯ್ತು? ಮೊನ್ನೆ ತಾನೇ ನೀನು ತೊಟ್ಟಿಲಲ್ಲಿ ಇದ್ದ ಹಾಗೆ ಇತ್ತು, ಈಗ ಇಷ್ಟು ಬೇಗ ಇನ್ನೊಂದು ಮನೆಗೆ ಸೊಸೆಯಾಗಿ ಹೋಗ್ತಿದ್ದೀಯಾ ಅಂದರೆ ನಂಬೋಕೆ ಆಗ್ತಿಲ್ಲ ಪುಟ್ಟಿ. ಪೂಜಾ, ಆಯು, ನೀನು ಹಳ್ಳಿ ಲೈಫ್ಗೆ ಹೊಂದಿಕೊಳ್ಳೋಕೆ ಕಷ್ಟಪಡ್ತೀಯಾ ಅಂತ ನನಗೆ ತುಂಬ ಭಯ ಇತ್ತು ಮಗಳೇ. ಆದರೆ ಇವತ್ತು ರುದ್ರ ಪ್ರತಾಪ್ ನಿನ್ನ ಮೇಲೆ ಇಟ್ಟಿರೋ ಆ ಪ್ರೀತಿ ಮತ್ತು ಕಾಳಜಿ ನೋಡಿದ ಮೇಲೆ ನನ್ನ ಮನಸ್ಸಿಗೆ ನೆಮ್ಮದಿ ಸಿಕ್ಕಿದೆ. ರುದ್ರ ಹೊರಟ ಇರ್ಬೋದು, ಆದರೆ ಅವನ ಮನಸ್ಸು ಈ ಹಳ್ಳಿ ಮಣ್ಣಿನಷ್ಟೇ ಶುದ್ಧವಾಗಿದೆ. ಆಕಾಶ್, ನೋಡು ಮಗಳೇ, ಮದುವೆ ಅಂದರೆ ಬರೀ ಎರಡು ಜೀವಗಳ ಮಿಲನ ಅಲ್ಲ, ಎರಡು ಸಂಸ್ಕೃತಿಗಳ ಮಿಲನ. ನೀನು ಆ ಮನೆಯಲ್ಲಿ ಎಲ್ಲರನ್ನೂ ಪ್ರೀತಿಯಿಂದ ಗೆಲ್ಲು. ನಿನ್ನ ಅಪ್ಪ ಯಾವಾಗಲೂ ನಿನ್ನ ಬೆನ್ನ ಹಿಂದೆ ಇರ್ತಾನೆ. ಆಯುಷಿ ಅಪ್ಪನ ಎದೆಗೆ ತಲೆ ಇಟ್ಟು ಅಳುತ್ತಾಳೆ. ರುದ್ರ ದೂರದಿಂದಲೇ ಇದನ್ನು ನೋಡುತ್ತಿದ್ದ ಅವನಿಗೆ ಆ ದೃಶ್ಯ ಕಂಡು ಮನಸ್ಸು ಮರುಗಿತು. ಅವನು ಮೆಲ್ಲನೆ ಅಲ್ಲಿಗೆ ಬಂದು ಆಕಾಶ್ ಅವರ ಕೈ ಹಿಡಿದುಕೊಂಡ. ರುದ್ರ, ಮಾವಯ್ಯ, ಯೋಚನೆ ಮಾಡಬೇಡಿ. ಆಯುಷಿ ನಿಮ್ಮ ಮನೆಯಲ್ಲಿ ಹೇಗಿಲ್ಲೋ ನಮ್ಮ ಮನೆಯಲ್ಲೂ ಹಾಗೆ ಇರ್ತಾಳೆ. ಇವಳಿಗೆ ಕಣ್ಣೀರು ಹಾಕೋಕೆ ನಾನು ಯಾವತ್ತೂ ಬಿಡಲ್ಲ. ಇದು ರುದ್ರ ಪ್ರತಾಪನ ಮಾತು. ರುದ್ರನ ಮಾತಿನಲ್ಲಿದ್ದ ಆ ಭರವಸೆ ಆಕಾಶ್ ಮತ್ತು ಪೂಜಾ ಅವರಿಗೆ ಕಣ್ಣೀರಿನ ನಡುವೆಯೂ ಒಂದು ಸಣ್ಣ ನಗು ತರಿಸಿತು. ಮದುವೆಯ ದಿನ ಬಂದೇ ಬಿಡ್ತು. ಬೆಂಗಳೂರಿನ ಆ ಕಲ್ಯಾಣ ಮಂಟಪ ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿತ್ತು. ಹಳ್ಳಿಯಿಂದ ಬಂದಿದ್ದ ನೂರಾರು ಜನ ರುದ್ರ ಪ್ರತಾಪನ ಗೆಳೆಯರ ದಂಡು, ಹತ್ತೂರಿಗೆ ನ್ಯಾಯ ಹೇಳುವ ರಂಗೇಗೌಡರ ಕುಟುಂಬದ ಗತ್ತು ಎಲ್ಲವೂ ಅಲ್ಲಿ ಎದ್ದು ಕಾಣುತ್ತಿತ್ತು. ರುದ್ರ ಪ್ರತಾಪ್ ಅಚ್ಚ ಬಿಳಿ ರೇಷ್ಮೆ ಪಂಚೆ ಮತ್ತು ಶಲ್ಯದಲ್ಲಿ ಸಾಕ್ಷಾತ್ ಮನ್ಮಥರಂತೆ ಕಾಣುತ್ತಿದ್ದರೆ, ಆಯುಷಿ ಕೆಂಪು ಮತ್ತು ಚಿನ್ನದ ಬಣ್ಣದ ರೇಷ್ಮೆ ಸೀರೆಯಲ್ಲಿ ಅಪ್ಸರೆಯಂತೆ ಮಂಟಪಕ್ಕೆ ಎಂಟ್ರಿ ಕೊಟ್ಟಳು. ಪುರೋಹಿತರು ಮಂತ್ರ ಹೇಳುತ್ತಾ ಶುಭ ಮುಹೂರ್ತ ಬಂದಿದೆ, ವರನು ವಧುವಿಗೆ ಮಾಂಗಲ್ಯ ಧಾರಣೆ ಮಾಡಬಹುದು ಎಂದು ಘೋಷಿಸಿದರು. ರುದ್ರ ಕೈಯಲ್ಲಿ ಮಾಂಗಲ್ಯ ಹಿಡಿದು ಆಯುಷಿಯ ಕೊರಳಿಗೆ ಕಟ್ಟಲು ಮುಂದಾದ. ಅಷ್ಟರಲ್ಲಿ ಲಲಿತಾ ಅತ್ತೆ ಸಾವಿತ್ರಿಯ ಕಣ್ಣ ಸನ್ನೆ ಅರಿತು ಕೈಯಲ್ಲಿ ಒಂದು ಹಳೆಯ ಫೋಟೋ ಹಿಡಿದು ಮಂಟಪದ ಕಡೆ ಓಡಿ ಬಂದಳು. ಲಲಿತಾ ಜೋರಾಗಿ ಹೇಳುತ್ತಾ, ನಿಲ್ಲಿಸಿ, ಈ ಮದುವೆ ಆಗೋಕೆ ಸಾಧ್ಯವಿಲ್ಲ. ರುದ್ರ ಮಾವ ಇವಳನ್ನ ಮದುವೆ ಆಗೋ ಹಾಗಿಲ್ಲ. ಇಡೀ ಮಂಟಪ ಒಂದು ಕ್ಷಣ ಸ್ತಬ್ಧವಾಯಿತು. ರುದ್ರನ ಕೈಯಲ್ಲೇ ನಿಂತಿತ್ತು. ರಂಗೇಗೌಡರು ಸಿಟ್ಟಿನಿಂದ ಎದ್ದು ನಿಂತರು. ಆಯುಷಿಯ ಅಪ್ಪ ಅಮ್ಮ ಗಾಬರಿಯಿಂದ ಒಬ್ಬರನ್ನೊಬ್ಬರು ನೋಡಿಕೊಂಡರು. ರಂಗೇಗೌಡರು, ಲಲಿತಾ, ಎಂಥದೋ ಇದು, ಮದುವೆ ಮಂಟಪದಲ್ಲಿ ನಿಂತು ಎಂಥ ಅನಾಹುತ ಮಾಡ್ತಿದ್ದೀಯಾ? ಲಲಿತಾ ಫೋಟೋವನ್ನು ಎಲ್ಲರಿಗೂ ತೋರಿಸುತ್ತಾ, ನೋಡಿ ತಾತ, ಇದು ಮಾವ ಮತ್ತು ನನ್ನ ಫೋಟೋ. ಮಾವ ಚಿಕ್ಕ ವಯಸ್ಸಲ್ಲೇ ನನಗೆ ತಾಳಿ ಕಟ್ಟೋದಾಗಿ ಮಾತು ಕೊಟ್ಟಿದ್ದ. ನಾವಿಬ್ಬರೂ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ವಿ. ಈಗ ಈ ಸಿಟಿ ಹುಡುಗಿಗೋಸ್ಕರ ನನ್ನನ್ನು ಕೈ ಬಿಡುತ್ತಿದ್ದಾನೆ. ಆ ಫೋಟೋದಲ್ಲಿ ಹದಿಹರೆಯದ ರುದ್ರ ಮತ್ತು ಲಲಿತಾ ಇದ್ದರು. ರುದ್ರ ಅವಳ ಕೊರಳಿಗೆ ಏನೋ ಕಟ್ಟುತ್ತಿರುವಂತೆ ಇತ್ತು. ಆಯುಷಿಯ ಕಣ್ಣಲ್ಲಿ ನೀರು ಜಿನುಗಿತು. ಅವಳು ರುದ್ರನ ಕಡೆ ದಿಗಿಲಿನಿಂದ ಹೊರಟಿ ನೋಡಿದಳು. ರುದ್ರ ಆ ಫೋಟೋವನ್ನು ಕಿತ್ತುಕೊಂಡ. ಅವನ ಕಣ್ಣುಗಳು ಕೆಂಪಾದವು. ಅವನು ಲಲಿತಾಳ ಕಡೆ ಒಂದೇ ಸಮನೆ ನೋಡಿದ. ರುದ್ರ, ಲಲಿತಾ, 10 ಜನರ ಮುಂದೆ ಮರ್ಯಾದೆ ತೆಗೆಯೋಕೆ ಈ ನಾಟಕ ಆಡ್ತಿದ್ದೀಯಾ ಅಲ್ವಾ? ಲೇ ಮಂಜ, ಬಾಯಿಲ್ಲಿ, ಕೋಳಿ ಮಂಜ ವೇದಿಕೆಯ ಮೇಲೆ ಬಂದ. ರುದ್ರ, ಲಲಿತಾ ತೋರಿಸ್ತಿರೋ ಈ ಫೋಟೋ ಯಾವತ್ತಿನದು ಅಂತ ಎಲ್ಲರಿಗೂ ಹೇಳು. ಮಂಜ, ಮಾವಯ್ಯ, ಇದು 10 ವರ್ಷದ ಹಿಂದೆ ರಂಗೇಗೌಡರ ಮನೆಯಲ್ಲಿ ನಡೆದ ಯಾವುದೋ ನಾಟಕದ ಫೋಟೋ. ಅಂದು ಹಳ್ಳಿಯ ಶಾಲೆಯ ವಾರ್ಷಿಕೋತ್ಸವಕ್ಕೆ ಅಂತ ಮಾವ ಸೊಸೆ ನಾಟಕ ಮಾಡುತ್ತಿದ್ರು. ಅದರಲ್ಲಿ ರುದ್ರ ನಾಟಕದ ಭಾಗವಾಗಿ ಈ ಪ್ಲಾಸ್ಟಿಕ್ ಸರನ ಲಲಿತಾ ಕೊಳ್ಳಿಗೆ ಹಾಕ್ತಿದ್ದ. ಈ ಫೋಟೋನ ಎಡಿಟ್ ಮಾಡಿ ಈಗ ತೋರಿಸ್ತಿದ್ದಾಳೆ ಈ ಮಹಾತಾಯಿ. ರುದ್ರ ಫೋಟೋವನ್ನು ಲಲಿತಾಳ ಮುಖದ ಮುಂದೆಯೇ ಹರಿದು ಹಾಕಿದ. ರುದ್ರ, ಲಲಿತಾ, ನಿನ್ನನ್ನ ತಂಗಿ ಥರ ಅಂದ್ಕೊಂಡಿದ್ದೆ,
ಆದರೆ ನೀನು ಇಷ್ಟೊಂದು ಕೆಳಮಟ್ಟಕ್ಕೆ ಇಳಿತೀಯ ಅನ್ಕೊಂಡಿರ್ಲಿಲ್ಲ. ನಿನ್ನ ಪ್ರೀತಿ ನಿಜವಾಗಿದ್ರೆ ಅದು ಮರ್ಯಾದೆಯಿಂದ ಇರಬೇಕಿತ್ತು, ಹೀಗೆ ಮಂಟಪದಲ್ಲಿ ಕಳ್ಳಾಟ ಆಡೋದಲ್ಲ. ಈಗಲೂ ಹೇಳ್ತೀನಿ ಆಯುಷಿ, ಈ ರುದ್ರನ ಹೆಂಡತಿ ಅನ್ನೋದು ಬ್ರಹ್ಮ ಬರೆದ ಮಾತು. ಇದನ್ನು ತಡೆಯೋಕೆ ಯಾರಿಂದಲೂ ಸಾಧ್ಯವಿಲ್ಲ. ರುದ್ರ ಆಯುಷಿಯ ಕಡೆ ತಿರುಗಿ ಅವಳ ಕಣ್ಣೀರು ಒರೆಸಿದ. ನನ್ನ ಮೇಲೆ ನಂಬಿಕೆ ಇದೆಯಾ ಎಂದು ಮೆಲ್ಲಗೆ ಕೇಳಿದ. ಆಯುಷಿ ನಂಬಿಕೆ ಇದೆ ಎಂದು ತಲೆ ಅಲ್ಲಾಡಿಸಿದಳು. ರುದ್ರ ಎಲ್ಲರ ಎದುರು ಬೋರ್ಗರೆಯುವ ಮಂತ್ರಗಳ ನಡುವೆ ಆಯುಷಿಯ ಕೊರಳಿಗೆ ಗಟ್ಟಿಯಾಗಿ 3 ಗಂಟು ಹಾಕಿದ. ಆಕಾಶದಿಂದ ಹೂವಿನ ಮಳೆ ಸುರಿಯಿತು. ಮಂಜು ಮತ್ತು ಸತೀಶ್ ಜೋರಾಗಿ ಕಿರುಚುತ್ತಾ ಚಪ್ಪಾಳೆ ತಟ್ಟಿದರು. ಸಾವಿತ್ರಿ ಮತ್ತು ಲಲಿತಾ ಅವಮಾನದಿಂದ ಮಂಟಪದಿಂದಲೇ ಓಡಿ ಹೋದರು. ಈ ಕತೆ ನಿಮಗೆ ಇಷ್ಟವಾದಲ್ಲಿ ಕತೆ ವೀಕ್ಷಿಸಿದ ನಂತರ ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.